ದುಡ್ಡು ಕೊಟ್ಟು ನೀವು ಅವಾರ್ಡ್ನ ತಗೋಬಹುದು, ಯಾವ್ದು ಬೇಕಾದ್ರೆ ಡಾಕ್ಟರೇಟ್ ಅಂತ ಕೂಡ ಏನ್ ಬೇಕಾ ತಗೋಬಹುದು. ಗೂಗಲ್ ಅಲ್ಲಿ ನನ್ನ ಹೆಸರನ್ನ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಈ ದೇಶದ 182 ಮೀಡಿಯಾ ಸ್ಟೋರಿ ಕವರ್ ಮಾಡಿದೆ. ಇವರು ಪ್ರಹ್ಲಾದ್ ಮೋದಿ ಅಂತ, ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ ಇವರು. ಅಂದ್ರೆ ನರೇಂದ್ರ ಮೋದಿ ಅವರು ಗಾಣಿಗ ಸಮುದಾಯಕ್ಕೆ ಸೇರಿದವರು. ಹೌದು. ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ ಒಂದು ಬುಕ್ ಅನ್ನು ಪಬ್ಲಿಷ್ ಮಾಡಿದೆ. ಸುಮ್ಮನೆ ಜನ ಅನ್ಕೊಳ್ಬಾರ್ದು ಪೇಯ್ಡ್ ಅಂತ ಅಲ್ಲ. ಇವತ್ತಿನ ಕಾಲದಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸುದ್ದಿ ಬರಬೇಕಾದ್ರೆ ದುಡ್ಡು ಕೊಟ್ರೆ ಸುದ್ದಿ ಆಗುತ್ತೆ ಅಂತ ದುಡ್ಡು ತಗೊಂಡು ಸುದ್ದಿ ಮಾಡಿ. ನನ್ನ ಹಿಂದೂ ಧರ್ಮನ ದಂಧೆಗಾಗಿ ಯಾರು ಇಡಬಾರ್ದು, ಅದು ಅಪರಾಧ. ಕೊಡಗು ಫ್ಲಡ್, ಚೆನ್ನೈ ಫ್ಲಡ್, ವೆಸ್ಟ್ ಬೆಂಗಾಲ್ ಫ್ಲಡ್ಗೆ ಹೋಗಿದ್ವಿ. ಪ್ರವಾಹ ಆದಾಗ ನಿಮ್ ತಂಡ ಹೋಗಿದ್ರಿ. ಈಗ ನಾವು ಒಂದು ಒಳ್ಳೆ ಕ್ಲಿನಿಕ್ ಟೂರ್ ಮಾಡೋಣ. ಏನು ಕ್ಲಿನಿಕ್ ಅಲ್ಲಿ ನೋಡಿ, ಹೆಬ್ಬೀಸ್ ಕ್ಲಿನಿಕ್, ಡಾಕ್ಟರ್ ಹೆಬ್ಬೀಸ್ ಕ್ಲಿನಿಕ್. ಸೊ ಈ ಹೆಬ್ಬೀಸ್ ಅವರ ಕಥೆಯನ್ನು ನೀವು ಇಷ್ಟೊತ್ತು ಕೇಳಿದ್ದೀರಿ. ಸೊ ಅವ್ರ ಕ್ಲಿನಿಕ್ ಹೇಗಿದೆ ನೋಡೋಣ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡಿ, ಇದೇ ಅವರ ಕ್ಲಿನಿಕ್. ವ್ಯವಸ್ಥೆಗಳು ಎಲ್ಲ ಮಾಡಿಕೊಂಡಿದ್ದಾರೆ. ಇದು ಅವರ ಸಂಜೆ ಹೊತ್ತು ಪೇಷಂಟ್ಗಳು ಬರ್ತಾರೆ. ಸೊ ಸಂಜೆಗೆ ಜನ ಬಂದಾಗ ಅವರನ್ನು ಟ್ರೀಟ್ ಮಾಡಲಿಕ್ಕಿರುವಂಥ ಒಂದು ಕ್ಲಿನಿಕ್. ಬನ್ನಿ ಒಳಗಡೆ. ಸರ್ ಬನ್ನಿ. ಓಕೆ, ಇಲ್ಲಿ ಇದ್ದಾರೆ ನೋಡಿ ಸುನೀಲ್ ಸರ್. ನಮಸ್ಕಾರ. ಓಕೆ, ನಾವು ಇಷ್ಟೊತ್ತು ನಿಮ್ಮ ಕಥೆಗಳ ಬಗ್ಗೆ ಮಾತಾಡೋದು, ಬಟ್ ನಿಮಗೆ ತುಂಬ ಅವಾರ್ಡ್ಗಳು ಬಂದಿದ್ದಾವೆ. ತುಂಬ ದೇಶದಾದ್ಯಂತ ಎಲ್ಲ ಪತ್ರಿಕೆಗಳಲ್ಲೂ ನಿಮ್ಮ ಹೆಸರುಗಳು ಬಂದಿದೆ. ಅವೆಲ್ಲವನ್ನು ನಾವು ಪರಿಚಯ ಮಾಡ್ಕೊಳ್ಬೋದಾ? ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಆ್ಯಂಡ್ ಇಲ್ಲಿರೋ ಒಂಚೂರು ವಿವರಿಸಿ ಇದು ಹೆಂಗೆ ಅಂತ. ಸೊ ಇದು ನಿಮ್ಮ ಎಲ್ಲ ಪ್ರಶಸ್ತಿಗಳ ವಿವರ. ಹೌದು. ಓಕೆ, ಇಲ್ಲಿಂದ ತಗೊಳ್ಳೋಣ. ಇದು ಗೂಗಲ್ ಅಲ್ಲಿ ನನ್ನ ಹೆಸರನ್ನ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ಸರ್ಚ್ ಮಾಡಿದ್ರೆ ಓಕೆ ನಿಮಗೆ ಕಂಪ್ಲೀಟ್ ಆಗಿ ನಾವು ಏನೇನು ಮಾಡಿದೀವಿ, ದೇಶದ 182 ಮೀಡಿಯಾ ಸ್ಟೋರಿ ಕವರ್ ಮಾಡಿದೆ. ನ್ಯಾಷನಲ್ ಮೀಡಿಯಾ. ಹೌದಾ? ಹೌದು, 182 ಮೀಡಿಯಾ. ಅದರ ಪ್ರಿಂಟ್ ಮೀಡಿಯಾ, ಡಿಜಿಟಲ್, ಪ್ರಿಂಟು ಡಿಜಿಟಲ್, ಎರಡು ಸೇರಿ. ವೆಬ್, ಎರಡು ಸೇರಿ. ಆಮೇಲೆ ಒಂದು 150 ಅವಾರ್ಡ್ಸ್ ಬಂದಿದೆ. ಓಕೆ, ಇದು ಒಂದು ಅವಾರ್ಡ್. ಇದು ಉಪರಾಷ್ಟ್ರಪತಿಯಿಂದ ವೆಂಕಯ್ಯ ನಾಯ್ಡು ಅವ್ರದ್ದು, ಆನರಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವಾರ್ಡ್, ಹ್ಯೂಮನ್ ಎಕ್ಸಲೆನ್ಸ್ ಅವಾರ್ಡ್ 2018ರಲ್ಲಿ. ಇದು 2020ರಲ್ಲಿ ಕೋವಿಡ್ ವಾರಿಯರ್ ಅವಾರ್ಡ್ ಅಂತ. ಇದು ನಮ್ಮ ಬೆಂಗಳೂರು ಕಮಿಷನರ್ ಆಗಿದ್ರು ಭಾಸ್ಕರ್ ರಾವ್ ಅಂತ, ಕೋವಿಡ್ ಅಲ್ಲಿ ಕೆಲಸ ಮಾಡಿದ್ದಕ್ಕೆ. ಸೋಷಿಯಲ್ ಇಂಪ್ಯಾಕ್ಟ್ ಅವಾರ್ಡ್ ಅಂತ ನಮ್ಮ NGOಗೆ ಬಂದಿರೋಂಥ ಅವಾರ್ಡ್ ಇದು. ಆಮೇಲೆ ಇದು ಕರ್ನಾಟಕ ಸರ್ಕಾರದಿಂದ ಕೊಡುವಂಥ BBMP ಇದು ಕೆಂಪೇಗೌಡ ಅವಾರ್ಡ್. ಇದು 2018ರಲ್ಲಿ ಇದು MLC TS ಅವರು ಅವಾರ್ಡ್ ಕೊಡ್ತಾರಂಥದ್ದು. ಆಮೇಲೆ ಅದು ಇಂಟರ್ನ್ಯಾಷನಲ್ ಅವಾರ್ಡ್. ಅದು ಮುಂಬೈಯಲ್ಲಿ ಡಾಕ್ಟರ್ ಆನ್ ವೀಲ್ಸ್ ಅಂತ. ಅದು ಮತ್ತು ಇದು ಏನಂದ್ರೆ ಗಾಣಿಗ ವೈದ್ಯ ರತ್ನ ಅವಾರ್ಡ್ ಅಂತ. ಇದು ನಮ್ಮ ಕಮ್ಯುನಿಟಿಯಲ್ಲಿ ಗಾಣಿಗರು. ಇವರು ಪ್ರಹ್ಲಾದ್ ಮೋದಿ ಅಂತ, ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ ಇವರು. ನರೇಂದ್ರ ಮೋದಿ ಅವರ ಸ್ವಂತ ಅಣ್ಣ. ಓಹೋ. ಸೊ ಅವರು ಅಂದ್ರೆ ನರೇಂದ್ರ ಮೋದಿ ಅವರು ಗಾಣಿಗ ಸಮುದಾಯಕ್ಕೆ ಸೇರಿದವರು. ಹೌದು, ಗಾಣಿಗ ಸಮುದಾಯಕ್ಕೆ. ಅಂದ್ರೆ ಆ ಕಮ್ಯುನಿಟಿಯಲ್ಲಿ ಯಾರು ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ ಇವರೆಲ್ಲ ಗಾಣಿಗ ಕಮ್ಯುನಿಟಿ. ಕರೆಕ್ಟ್. ಇವರು ನಮ್ಮ ಜೊತೆ 2 ದಿನ ಇದ್ರು. ಮೋದಿಯವರ ಅಣ್ಣ ಪ್ರಹ್ಲಾದ್ ಮೋದಿ ಅವರು. ಅದ್ಭುತ. ಇದು ಇವ್ರದ್ದು ಬೆಂಗಳೂರು ಯೂತ್ ಅವಾರ್ಡ್ ಅಂತ ಫಸ್ಟ್ ಅವಾರ್ಡ್ 2014ರಲ್ಲಿ ನಂದು. ನರೇಂದ್ರ ಬಾಬು ಅವರು ಇದ್ರು. ಮತ್ತು ಸೇವಾ ಇನ್ ದಿ ಫೀಲ್ಡ್ ಆಫ್ ಮೆಡಿಸಿನ್ ಅಲ್ಲಿ. ಮತ್ತೆ ನನ್ನ ಕರ್ನಾಟಕ ರಾಜ್ಯ ಸರ್ಕಾರ ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ ಒಂದು ಬುಕ್ ಅನ್ನು ಪಬ್ಲಿಷ್ ಮಾಡಿದೆ ನನ್ನ ಹೆಸರಲ್ಲಿ. ಹೌದಾ? ಸರ್ಕಾರ ಶೈಲಾ ಶ್ರೀನಿವಾಸನ್ ಅವರು ಬರ್ದಿರೋಂಥದ್ದು ಆರ್ಟಿಕಲ್ಸ್ ಅನ್ನ ಎಲ್ಲ ಸಾರ್ವಜನಿಕ ಲೈಬ್ರರಿಯಲ್ಲಿ ನನ್ನ ಬುಕ್ ಸಿಗುತ್ತೆ, ಡಾಕ್ಟರ್ ಹೆಬ್ಬಿ ಹೆಜ್ಜೆ ಗುರುತುಗಳು ಅಂತ. ಗ್ರೇಟ್. ಇದು ನಮ್ಮ ಸಂಸ್ಥೆ ಮಾತೃಶ್ರೀ ಫೌಂಡೇಶನ್ ಅಂತ. ಸಂಸ್ಥೆ 2007ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋಂಥದ್ದು. ಓಕೆ. ಒಂದು ಸಂಸ್ಥೆ ರಿಜಿಸ್ಟ್ರೇಷನ್ಗೆ ಏನೇನು ಬೇಕಾಗುತ್ತೆ? ಬೇಸಿಕ್ ಡಾಕ್ಯುಮೆಂಟ್ಸ್ ಒಂದು 6 ಜನ ಇರಬೇಕು ಸಂಸ್ಥೆ ಮಾಡಬೇಕಾದ್ರೆ. ಸೊಸೈಟಿ ಟ್ರಸ್ಟ್ ಮಾಡಬೇಕಾದ್ರೆ 3 ಜನದಿಂದ ಹಿಡಿದು 30 ಜನ ಆಗ್ಬೋದು. ಓಕೆ. ನಿಮ್ದು ಟ್ರಸ್ಟ್ ಅಲ್ಲ, ಇದು ನಮ್ದು ಸೊಸೈಟಿ. 6 ಜನ ಇರುವಂಥದ್ದು. ನಮ್ದು ಫ್ಯಾಮಿಲಿ ಮೆಂಬರ್ಸು ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಸಮಾನ ಮನಸ್ಕರ ಸೇರ್ ಮಾಡ್ಕೊಂಡಿರೋಂಥ. ಓಕೆ. ಸೊ ನಿಮ್ದು ಒಂದಷ್ಟು ಪುಸ್ತಕಗಳು ಕೂಡ ಇದಾವೆ, ಅದರಲ್ಲಿ ನೋಡ್ತಾ ಹೋಗೋಣ. ಬನ್ನಿ. ಈಗ ನೋಡಿ, ಒಂಥರ ಇವರ ಲೈಫ್ ಜರ್ನಿ ಎಲ್ಲ ಇದರಲ್ಲೇ ಇದೆ. ಇದು ಮೀಡಿಯಾದಲ್ಲಿ. ಓಕೆ. ಇದು ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೆಕ್ಕನ್ ಕ್ರಾನಿಕಲ್ಲು, ಲಾಜಿಕಲ್ ಇಂಡಿಯನ್ನು, ಯುವರ್ ಸ್ಟೋರಿ, ವಿಜಯವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ,
92.7 ಬಿಗ್ FM, ರೇಡಿಯೋ ಆಕ್ಟಿವ್, ಡೈಲಿ ಹಂಟ್, ಈನಾಡು, ಸುದ್ದಿ ಟಿವಿ, TV5. ಇವೆಲ್ಲದರಲ್ಲಿ ಬಂದಿರೋ ಸುದ್ದಿ ಇದು. ಇವೆಲ್ಲ ಕ್ಲಿಪ್ಪಿಂಗ್ಸ್ ಆದರೆ ಇದು ಹೆಡ್ಲೈನ್ಸ್ ಇದು. ಆಲ್ಮೋಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಈ ಪೇಪರಲ್ಲಿ ಕೊಡಿಸೋದಕ್ಕೆ ಅಷ್ಟು ಕೊಡಿಸಿರುತ್ತದೆ. ಇದು ಗುಜರಾತದ ಸುದ್ದಿ. ಇದು ಗುಜರಾತ್ ಸುದ್ದಿ. ಗುಜರಾತಲ್ಲಿ ಹಿಂದಿಯಲ್ಲೂ ನಿಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ. ಗುಜರಾತಿಯಲ್ಲಿ ಇದು, ಮತ್ತು ಇದು ಇಂಗ್ಲೀಷಲ್ಲಿ. ಇದು ಇಂಗ್ಲೀಷ್. ಬೆಂಗಳೂರು ಎಕ್ಸ್ಪ್ರೆಸ್. ಬೆಂಗಳೂರು ಎಕ್ಸ್ಪ್ರೆಸ್ ಅಲ್ಲಿ ದಿ ಮೆಡಿಸಿನ್ ಮ್ಯಾನ್ ಅಂತ. ಗ್ರೇಟ್ ಗ್ರೇಟ್. ಆಮೇಲೆ ಡೆಕ್ಕನ್ ಹೆರಾಲ್ಡಲ್ಲಿ. ಇದು ಬೆಂಗಳೂರು ಮಿರರಲ್ಲಿ ಕೋವಿಡಲ್ಲಿ ಕೆಲಸ ಮಾಡಿರುವಾಗ. ಗ್ರೇಟ್. ಆಮೇಲೆ ಇದು ತಮಿಳ್ನಾಡಲ್ಲಿ ಚೆನ್ನೈಯಲ್ಲಿ ಫ್ಲಡ್ ಆದಾಗ ನಾವು ಪ್ರವಾಹ ಆದಾಗ ನಿಮ್ಮ ತಂಡ ಹೋಗಿದ್ವಿ ಅದರ ಸುದ್ದಿ. ನೀವು ಎಲ್ಲೆಲ್ಲಿ ಪ್ರವಾಹ ಆಗುತ್ತೆ ಅಲ್ಲೆಲ್ಲ ಹೋಗ್ಬಿಡ್ತೀರಾ? ಕೊಡಗು ಫ್ಲಡ್ಡು, ಚೆನ್ನೈ ಫ್ಲಡ್ಡು, ವೆಸ್ಟ್ ಬೆಂಗಾಲ್ ಫ್ಲಡ್ಗೂ ಹೋಗಿದ್ವಿ. ಸೂಪರ್ ಸೂಪರ್. ಎಲ್ಲೆಲ್ಲಿ ಯಾವಾಗ ಆರೋಗ್ಯದ ಅವಶ್ಯಕತೆ ಬೀಳುತ್ತೋ ನಾವು ಮತ್ತು ನಮ್ಮ ತಂಡ ಹೋಗ್ಬಿಡ್ತೀರಿ. ಅದ್ಭುತ. ಇದು ಪ್ರಜಾವಾಣಿ ಅವರು ವೃತ್ತಿಗೆ ಸಾಯಿ ಸೇವೆಗೆ ಜೈ ಅಂದ ವೈದ್ಯ. ವೃತ್ತಿಗೆ ಬಾಯ್. ಓಕೆ, ನೀವು ಕೆಲಸ ಬಿಟ್ಟಿದ್ರಿಂದ? ಹೌದು. ಓಕೆ, ನಿಮ್ಗೆ ಅಲ್ಲಿ ಎಷ್ಟು ಸಂಬಳ ಬರ್ತಿತ್ತು? 1 ಲಕ್ಷ ಬರ್ತಾ ಇತ್ತು. 1 ಲಕ್ಷ? 1 ಲಕ್ಷ ಸಂಬಳ ಬಿಟ್ಟಿದ್ದೀರಿ ನೀವು? ಅಯ್ಯೋ ದೇವ. ಓಕೆ, ಅಂದರೆ ಸೇವಾ ಮನೋಭಾವ ಇದ್ದರೆ 1 ಲಕ್ಷ ದೊಡ್ಡದೇನಲ್ಲ. ಪರ್ಪಸ್ ಇರ್ಬೇಕಲ್ಲ. ಈಗ ದುಡ್ಡೇ ಮುಖ್ಯ ಆಗಿದ್ರೆ ಅದು ದುಡ್ಡಿಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ. ಜನಕ್ಕೆ ನೀವು ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತೇ ಆಗ್ತಿರ್ಲಿಲ್ಲ. ಮತ್ತು ಜನಕ್ಕೆ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಿ ಸತ್ವಿ ಅನ್ನೋದೇ ಆತ್ಮಸಾಕ್ಷಿಗೆ. ಫೈನಲಿ ಜನಕ್ಕೆ ನಾವು ಉತ್ತರದಾಯಿತ ಅಲ್ವಾ, ನಮಗೆ ಉತ್ತರದಾಯಿತ ಆಗ್ಬೇಕಲ್ಲ ಫಸ್ಟು. ಸತ್ಯ. ನಮ್ಮ ಹೃದಯದ ಎದೆಯ ಧ್ವನಿನೇ ನಮ್ಮ ವಿರುದ್ಧ ಏನು ಅನಿಸುತ್ತೋ ಅದನ್ನೇ ಮಾಡಿ ಅಂತ. ಸರಿನಾ ಸರಿ, ತಪ್ಪು ಅಂತ ಏನು ಇಲ್ವೇ ಇಲ್ಲ. ಯಾವುದೂ ಸರಿಯಲ್ಲ, ಯಾವುದೂ ತಪ್ಪಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸರಿ ತಪ್ಪನ್ನ ನಮಗಿರುತ್ತೆ, ನಮ್ಮ ಆತ್ಮಸಾಕ್ಷಿಗೆ. ಅದು ಯಾವುದೋ ಪೇಪರಲ್ಲಿ ಬರಬೇಕಾಗಿಲ್ಲ, ಯಾರು ಹೇಳಬೇಕಾಗಿಲ್ಲ. ಫೇಮಸ್ ಆದ್ರೂ ದೊಡ್ಡ ವ್ಯಕ್ತಿ ಏನಲ್ಲ ಸರ್. ಏನು ಅವನಿಗೆ ಅನಿಸಿದ್ದನ್ನ ಮಾಡಬೇಕು. ಫೇಮಸ್ ಅನ್ನೋದೇ ಮತ್ತನ್ನ ಇರಿಸ್ಕೊಂಡು ಸಮಾಜಕ್ಕೆ ನಿಮ್ಮಿಂದ ಎಷ್ಟು ಉಪಕಾರ ಆಯಿತು ಅನ್ನೋದ್ರ ಮೇಲೆ ಒಬ್ಬ ವ್ಯಕ್ತಿ ಶ್ರೇಷ್ಠತೆ ಇರಬೇಕು ನನ್ನ ಪ್ರಕಾರ. ಬಟ್ ಹಣದ ಮೇಲೆ ಇದೇನೋ ದುರಂತ. ಗ್ರೇಟ್. ಇದು ಯಾವುದು ಸನ್ಮಾನದ ವಿಚಾರ? ಉದಯವಾಣಿಯಲ್ಲಿ ಸನ್ಮಾನ ಮಾಡಿರೋಂಥದ್ದು. ಇದು ವಿಜಯವಾಣಿ. ಇವೆಲ್ಲ ನೀವು ಅಂದರೆ ಸುಮ್ಮನೆ ಜನ ಅಂದ್ಕೊಳ್ಬಾರ್ದು, ಪೇಯ್ಡ್ ಅಂತಲ್ಲ. ಒಂದೇ ಒಂದು ನನಗೆ ತುಂಬ ಖುಷಿ ವಿಚಾರ ಅಂದರೆ, ಇವತ್ತಿನ ಕಾಲದಲ್ಲಿ ಒಂದು ಮೀಡಿಯಾದಲ್ಲಿ ಒಂದು ಸುದ್ದಿ ಬರಬೇಕಾದ್ರೆ ದುಡ್ಡು ಕೊಟ್ರೇ ಸುದ್ದಿ ಆಗುತ್ತೆ ಅಂತ. ಒಂದೇ ಒಬ್ಬ ವ್ಯಕ್ತಿ, ಸಿಂಗಲ್ ವ್ಯಕ್ತಿ ನನಗೆ ದುಡ್ಡು ಕೇಳಿಲ್ಲ, ದುಡ್ಡು ತಗೊಂಡು ಸುದ್ದಿ ಮಾಡಿಲ್ಲ. ಇವೆಲ್ಲ ಅವರಾಗಿ ವಾಲಂಟ್ರಿ ಆಗಿ ಹುಡ್ಕೊಂಡ್ಬಂದು ನಾವು ಜಾಗದಲ್ಲಿ ಕ್ಯಾಂಪ್ ಮಾಡುವಾಗ ಮಾಡಿರೋಂಥ ಸ್ಟೋರಿಗಳು ಇವೆಲ್ಲ. ಗ್ರೌಂಡಲ್ಲಿ ಬಂದು ಒಂದೇ ₹1 ಕೊಟ್ಟಿಲ್ಲ, ಯಾರು ಕೇಳಿಲ್ಲ. ನೀವು ಪ್ರಶಸ್ತಿ ಕೂಡ ತಗೊಳ್ಳೋದೇ ಇಲ್ಲ. ನನಗೆಲ್ಲ ನನಗೇ ದುಡ್ಡು ಕೊಟ್ಟು ಲಕ್ಷ 5 ಲಕ್ಷ 2 ಲಕ್ಷ ನನಗೆ ದುಡ್ಡು ಕೊಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಟ್ರೈನ್ ಟಿಕೆಟ್ ಬುಕ್ ಮಾಡಿ ನನಗೆ ದುಡ್ಡು ಕೊಟ್ಟಿದ್ದಾರೆ. ನೀವು ಯಾರಿಗೂ ಯಾವುದೂ ಇಲ್ಲ, ₹1 ದುಡ್ಡು ಕೊಟ್ಟಿಲ್ಲ. ಈಗ ನಡೆಯುತ್ತಾ ಅಂಥದ್ದು ಒಂದು ಮಾಫಿಯಾ ಇದೆಯಾ? ದುಡ್ಡು ಕೊಟ್ಟು ಪೇಪರಲ್ಲಿ ನೀವು ಬರ್ಸ್ಬೋದು, ದುಡ್ಡು ಕೊಟ್ಟು ನೀವು ಅವಾರ್ಡ್ನ ತೊಗೋಬೋದು, ಯಾವ್ದು ಬೇಕಾದನ್ನು, ಡಾಕ್ಟರೇಟ್ ಅಂತ ಕೂಡ ಏನು ಬೇಕಾ ತೊಗೋಬೋದು. ಈ ಸಮಾಜದಲ್ಲಿ ದುಡ್ಡು ಕೊಟ್ಬಿಟ್ರೆ ತಂದೆ ತಾಯಿ ಒಂದ್ಬಿಟ್ಟು ಇನ್ನೆಲ್ಲ ಸಿಕ್ಬಿಡುತ್ತೆ. ಬಾಡಿಗೆ ತಂದೆ ತಾಯಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಮಾಡರ್ನ್ ಟೆಕ್ನಾಲಜಿ ಸಿಗ್ತಿರ್ಬೋದು. ಭಾವನೆಗಳಿಗೆ ಬೆಲೆ ಇಲ್ದಾಗ ಹೆಂಡತಿ ಗಂಡ ಅಪ್ಪ ಎಲ್ಲ ಸಿಗ್ತಾರೆ. ಯಾಕಂದ್ರೆ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಬೇಕಷ್ಟೇ ಅವರಿಗೆ. ಮತ್ತು ಇನ್ನೊಂದು ಏನಾದ್ರು ಸರ್, ನನಗೆ ಅನುಭವಿಸಿದ್ದೇನೆಂದರೆ, ನೀವು ಸುದ್ದಿಗಾಗಿ ಸೇವೆ ಮಾಡೋದಲ್ಲ, ನೀವು ಸೇವೆ ಮಾಡ್ತಾ ಹೋಗಿ ಸುದ್ದಿ ತಾನೇ ಆಗುತ್ತೆ. ಆದ್ರೂ ಆಯ್ತು, ಆಗದೆ ಇದ್ರೆ ಆಯ್ತು, ನಿಮ್ಮ ಸೇವೆ ನೀವು ಮಾಡ್ತಾನೆ ಇರಬೇಕು. ನೀವು ಯಾರಿಗೋಸ್ಕರ ಮಾಡಬೇಡಿ. ನೀವು ನಿಮ್ಮ ಖುಷಿಗೋಸ್ಕರ ಏನು ಮಾಡ್ತೀರೋ ಅದು ತುಂಬ ದಿನ ಬರುತ್ತೆ. ಸುದ್ದಿಗಾಗಿ ಸೇವೆ ಮಾಡೋ ತುಂಬ ಜನ ಇದ್ದಾರೆ, ಅದು ತುಂಬ ದಿನ ಬರಲ್ಲ ಸರ್. 3 ದಿನ ಮಾಡ್ತಾನೆ, 4 ದಿನ ಗೊತ್ತಿರಲ್ಲ, ಯಾರಂತಾನೆ ಗೊತ್ತಿರಲ್ಲ. ಕನ್ಸಿಸ್ಟೆನ್ಸಿ ಬೇಕಲ್ಲ ಸರ್, ನಿರಂತರ ಕಂಟಿನ್ಯೂ ಆಗಿ. ಯಾರು ರಿಕಗ್ನೈಸ್ ಮಾಡ್ತಾರೋ, ಬಿಡ್ತಾರೋ, ಹೊಗಳ್ತಾರೋ, ತೆಗಳ್ತಾರೋ ಕೇರೇ ಮಾಡಬಾರ್ದು ಸರ್. ನಿಮ್ಮ ಕೆಲಸ ನೀವು ಮಾಡ್ತಾ ಹೋದರೆ ಯಾರೋ ಒಬ್ಬರು ನೋಡ್ತಾ ಇರ್ತಾನೆ. ಭಗವಂತ ಅಂತ ಒಬ್ಬನಿದ್ದಾನೆ ಸರ್, ಪ್ರಕೃತಿ ಅನ್ನೋದು ಇದೆಯಲ್ಲ, ಅದ್ರ ಮಾತ್ರ ನಮ್ಮನ್ನು ಹಿಡಿಯೋದು. ಜನರನ್ನ ನಂಬೇಡಿ ನೀವು. ಯಾರೋ ಒಬ್ಬನಿದ್ದಾನೆ, ಯಾರೋ ಆಡಿಸ್ತಾ ಇದ್ದಾನೆ, ನಾನು ಆಡ್ತಾ ಇದ್ದೀನಿ. ಆ ಆಟದ ಗೊಂಬೆ ಆಡಿಸಪ್ಪ, ಹೆಂಗೆ ಆಡಿಸ್ತೀಯ ಆಡು, ಹೆಂಗೆ ಆಡಿದ್ರು ನಾನು ರೆಡಿಯಾಗಿದ್ದೀನಿ. ಈ ಮನಸ್ಥಿತಿ ಬರೋದಿದೆಯಲ್ಲ, ಅದೇ ಭಾಳ ಇಂಪಾರ್ಟೆಂಟ್. ದೇವ್ರ ಬಗ್ಗೆ ತುಂಬ ನಂಬಿಕೆ ಇದೆ ಈಗ. ಇತ್ತೀಚೆಗೆ ತುಂಬ ಆಗಿರೋಂಥದ್ದು. ಮುಂಚೆ ಅಷ್ಟೇ ಇಲ್ಲ, ಅಷ್ಟಿಲ್ಲ. ಯಾಕೆ? ನಾನು ಸೈಂಟಿಫಿಕ್ ಆಗಿ ನೋಡಿದಾಗೆ ದೇವರು ಇಲ್ಲ, ಅದು ಇಲ್ಲ ಅಂತ ನನಗೆ ಆ ಥರದ್ದು. ನಾನು ಒಬ್ಬ ಹಿಂದೂ ಆಗಿ, ಹಾರ್ಡ್ಕೋರ್ ಹಿಂದೂ ಆಗಿರೋನು, ನನಗೆ ಆ ಥರ ಇತ್ತು. ಬಟ್ ಹೋಗ್ತಾ 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 ಇಲ್ಲ, ಈ ಹಿಂದೂ ಈ ಧರ್ಮ, ಈ ದೇವಾಲಯದಿಂದನೇ ಕೆಲವರು ಅನಾಚಾರ, ಈ ಮಠಾಧೀಶರು ಅಂಥದ್ದು ಮಾಡಿದಾಗ ಒಂದಿಷ್ಟು ಬೇಜಾರಾಗಿ ಒಂದಿಷ್ಟು ನಂಬಿಕೆ ಹೊರಟು ಹೋದಾಗಿತ್ತು. ಬಟ್ ಆವಾಗ ನಾನು ಈ ದೇವ್ರು ನಂಬ್ತಾ ಇಲ್ಲ. ಈ ದೇವ್ರು ಅನ್ನೋಂಥ ಶಕ್ತಿ ಅಂದರೆ ಪ್ರಕೃತಿ ಅಂತ ಒಂದಿದೆ, ಅದು ಯಾರೋ ನಮ್ಮ ನಡೆಸ್ತಾ ಇದೆ ಅಂತ. ಈ ದೇವ್ರಂದ್ರೆ ಈ ಮೂರ್ತಿ ದೇವ್ರನ್ನ ನಾನು ಹೇಳ್ತಾ ಇಲ್ಲ, ಪ್ರಕೃತಿ ಮಹೇಶ್ವರ ಅಂತ ಅಲ್ಲ, ಪ್ರಕೃತಿ ಒಂದು ಎನರ್ಜಿ ಇದೆ, ಏನೋ ಒಂದಿದೆ.
ಏನೋ ಒಂದು ಇರೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಭಾಳಷ್ಟು ಸರಿ ನನಗೆ ಅನಿಸ್ತಾ ಇರೋದು ಗಿವ್ ಅಪ್ ಮಾಡೋದಕ್ಕೆ, ಅಂದರೆ ಬೇಡವೇ ಬೇಡ, ಇದು ಸಮಾಜ ಸೇವೆನೇ ಬೇಡ ಬಿಡಿ, ಯಾಕೆ ಬೇಕು, ನಮ್ಗೇನು ಅವಶ್ಯಕತೆ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನೆಮ್ಮದಿ ಆಗಿದ್ದೀನಿ. ಭಾಳ ಜನ ನಂಗೆ ಹೇಳ್ತಾರೆ, ನೀನು ಸ್ಲಮ್ಗೆ ಹೋದೆ, ಅಲ್ಲಿ ಆಶ್ರಮ್ಗೆ ಹೋದೆ, ಇಲ್ಲಿ ಹೋದೆ, ಆರಾಮಾಗಿ ಮಜಾ ಮಾಡ್ಕೊಂಡು ಇರ್ಬೇಕಾಗಿರೋಂಥ ಏಜಲ್ಲಿ ಇದೆಲ್ಲ ಯಾಕೆ ಮಾಡ್ತೀಯಾ, ಏನಾಗುತ್ತೆ, ಈ ಥರ ದುಡ್ಡು ಎಲ್ಲಿಂದ ಬರುತ್ತೆ, ಏನೇ ನೂರಾರು ಪ್ರಶ್ನೆಗಳು. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಎಲ್ಲಿಂದ ಯಾರೂ ಉದುರಿಸಲ್ಲಪ್ಪ, ಯಾರೂ ಕೊಡಲ್ಲ. ನಿಮ್ಗೆ ಅದೊಂಥರ ಭ್ರಮೆ, ಅದೊಂದು ಸಮಾಜ ಸೇವೆ ಮಾಡ್ತಾನಂದ್ರೆ ಅವ್ನು ನೋಡೋ ದೃಷ್ಟಿಕೋನ ಹಂಗೆ. ಒಂದೊಂದು ಮಾತೃಶ್ರೀ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾನೆ, US ಇಂದ ಬರುತ್ತೆ, ಅಮೆರಿಕದಿಂದ ಬರುತ್ತೆ, ಲಂಡನ್ನಿಂದ ದುಡ್ಡು ಬರುತ್ತೆ, ಫಾರಿನ್ ಫಂಡ್ ಎಲ್ಲದೂ ಬರಲ್ಲ. ನಮ್ಮ ಫಾರಿನ್ ಫಂಡ್ ರಿಸೀವ್ ಮಾಡೋದಕ್ಕೆ ನಮ್ಗೆ ಅಕೌಂಟೇ ಇಲ್ಲ ಅದ್ರದ್ದು, ಅದಕ್ಕೆ FCRA ಅಂತಾರೆ, ಅದೆಲ್ಲ ಬರಲ್ಲ. ಓಕೆ, ವಾಲಂಟ್ರಿ ಆಗಿ ನಾವು ಯಾರನ್ನೂ ದುಡ್ಡೇ ಕೇಳಲ್ಲ, ನಮ್ಗೆ ದುಡ್ಡೇ ಕೊಡಬೇಡಿ, ಜನಕ್ಕೆ ಕೇಳೋಂಥದ್ದು, ಬೆಂಬಲ ಕೊಡಿ, ಭಾಗವಹಿಸುವಿಕೆ. ಹಾಂ, ನಮ್ಮ ಜೊತೆ ಭಾಗವಹಿಸೋದು ಭಾಳ ಇಂಪಾರ್ಟೆಂಟು. ಸೊ ದೇವ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಕಾಲಕ್ರಮೇಣ ಬದಲಾಗ್ತಾ ಇದೆ. ನೀವು ಸನಾತನ ಧರ್ಮದ ಬಹಳ ಸ್ಪಷ್ಟ ನಂಬಿಕೆ ಉಳ್ಳವರು, ಹಾರ್ಡ್ಕೋರ್ ಹಿಂದುತ್ವದ ಬಗ್ಗೆ ನಂಬಿಕೆ ಇರೋಂಥವ್ನು. ನಕಲಿ ಹಿಂದುತ್ವವಾದಿಗಳಿಗಿಂತ ಅಸಲಿ ಹಿಂದುತ್ವವಾದಿಗಳು. ಅದ್ರ ಹೆಸರಲ್ಲಿ ದಂಧೆ ಮಾಡಬಾರ್ದು. ನನ್ನ ಹಿಂದೂ ಧರ್ಮನ ದಂಧೆಗಾಗಿ ಯಾರು ಇಡಬಾರ್ದು, ಅದು ಅಪರಾಧ. ಬದುಕೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು. ಧರ್ಮ ಅಂದರೆ ಬದುಕೋ ರೀತಿನೇ. ನಿಜ, ಅದೇನು ತುಂಬ ವೇಷ ಹಾಕಿ ಸಾಧಿಸೋದಲ್ಲ. ಇಲ್ಲ, ಅನುಭವಿಸ್ಬೇಕು. ನಮ್ಮ ಧರ್ಮನ ನಾವು ಅನುಭವಿಸ್ಕೊಂಡು ನನಗೆ ಹೆಮ್ಮೆ ಇದೆ. ನಾನು ಬೇರೆ ಧರ್ಮನ ದ್ವೇಷಿಸಲ್ಲ, ನನ್ನ ಧರ್ಮವನ್ನು ನಾನು ಆಚರಿಸ್ತೀನಿ, ಸೆಲೆಬ್ರೇಷನ್ ಮಾಡ್ತೀನಿ. ಅದು ಭಾಳ ಇಂಪಾರ್ಟೆಂಟು. ಈಗ ನಮಗೆ ಭಾಳ ಜನ ಹೇಳ್ತಾರೆ, ಇಲ್ಲ ಹಿಂಗೆ. ಎಲ್ಲ ಧರ್ಮದಲ್ಲಿ ಒಂದಿಷ್ಟು ನ್ಯೂನತೆಗಳಿದ್ದಾರೆ, ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ. ಧರ್ಮದಲ್ಲಿ ಇರೋಂಥವ್ರು ಅವ್ರು ಬ್ಲ್ಯಾಕ್ ಶಿಪ್ಸ್. ಧರ್ಮ ಸರಿ ಇಲ್ಲಲ್ಲ, ಜನ ಸರಿ ಇಲ್ಲ, ಅದನ್ನ ಮಾಡಂತವನು. ಒಂದು ನದಿಯ ಯಾವುದೋ ಮೂಲೆಯಲ್ಲಿ ಪಾಚಿ ಕಟ್ಟಿದೆ, ಒಂದು ಇಡೀ ನದಿಯನ್ನು ಆ ಪಾಚಿಯಿಂದ ನಾವು ಅಳಿಯೋಕ್ಕಾಗಲ್ಲ. ನಮಗೆ ಬೇಕಿರೋದನ್ನು ನಾವು ತಗೊಳ್ಬೋದು. ಒಳಿತು ಕೆಡುಕು ಎಲ್ಲಿಲ್ಲ, ಎಲ್ಲ ಕಡೆಯೂ ಇದ್ದ. ಅಲ್ಲ, ಹಿಂದೂ ಧರ್ಮ ಒಂದು ವೇ ಆಫ್ ಲೈಫ್, ಅದೊಂದು ಬೇರೆ ಹೆಸರು. ಅದು ಸನಾತನ ಅಂದರೆ ಯಾವುದು ಹುಟ್ಟೇ ಇಲ್ಲ, ಅದನ್ನು ನಾಶ ಮಾಡೋದು ಹೇಗೆ? ಇದಕ್ಕೆ ಯಾರು ಕರ್ತೃ ಅಂತ ಇಲ್ಲ, ಪ್ರಕೃತಿ ನಿಯಮ ಅದು. ತಾಯಿ ಹೊಟ್ಟೆಯಿಂದ ಮಗು ಆಚೆ ಬಂದಾಗಲೇ ಅದು ಧರ್ಮಪೂರಿತವ. ಅದು ಒಂದು ತಾಯಿಯಿಂದ ಹೊರಗಡೆ ಬಂದಾಗ ಅದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಮೊದಲ ಜನ್ಮ. ವಿದ್ಯೆ ಪಡ್ಕೊಂಡ್ರೆ ಅದು ಎರಡನೇ ಜನ್ಮ. ಅದನ್ನೇ ಬ್ರಾಹ್ಮಣರನ್ನ ದ್ವಿಜರು ಅಂತ ಕರೀತಾರೆ. ಬ್ರಾಹ್ಮಣ ಹುಟ್ಟಿನಿಂದ ಆಗೋದು, ಹುಟ್ಟಿನಿಂದ ಎಲ್ಲ ಶೂದ್ರರೇ, ಎಲ್ಲ ಜ್ಞಾನ ಇಲ್ದವ್ರೆ. ವಿದ್ಯೆಯಿಂದ ಬ್ರಾಹ್ಮಣ ಆಗುತ್ತಾನೆ. ಅಲ್ಲಿ ಬ್ರಾಹ್ಮಣನ ಅರಿತವನು ಇನ್ನು ಬ್ರಾಹ್ಮಣ ಆಗುತ್ತಾನೆ. ಹುಟ್ಟಿನಿಂದ ಎಲ್ಲರೂ ಅವರೇ, ಯಾಕಂದ್ರೆ ಅಜ್ಞಾನಿಗಳು ಅಲ್ವೇ? ಸೊ ಈ ನಿಟ್ಟಿನಲ್ಲಿ ಸನಾತನ ಅಂದರೆ ಅದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಿಸಿದ್ದಲ್ಲ. ಹುಟ್ಟಿನಿಂದಲೇ ನಮ್ಮ ಪ್ರಕೃತಿ ನಾವು ಪೂಜಿಸ್ತೀವಿ. ಅರಳಿ ಮರ ಪೂಜಿಸ್ತೀವಿ, ಬೇವಿನ ಮರ ಪೂಜಿಸ್ತೀವಿ, ಅಥವಾ ನಮ್ಮ ಆಯುರ್ವೇದ ವಿಚಾರಗಳು. ಯಾಕಂದರೆ ಯಾವುದರಿಂದ ನಾವು ಉಪಯೋಗ ಪಡೀತಿದ್ದೀವೋ ಅದಕ್ಕೆ ನಮಸ್ಕಾರ ಮಾಡೋದು ಕೃತಜ್ಞತೆ ಅಲ್ವೇ? ಅದು ಯಾವ ಧರ್ಮದ್ರು ಮಾಡಿದ್ರೆ. ಒಂದು ವೇಳೆ ಯಾರೋ ಮುಸ್ಲಿಂ ಅವ್ರು ಬಂದರು, ನಿಮಗಿಂದ ಸೇವೆ ಪಡ್ಕೊಂಡ್ರು, ಅವ್ರು ನಿಮಗೊಂದು ಕೈ ಮುಗಿಯೋದಿದೆಯಲ್ಲ, ಅದು ಹಿಂದೂ ಧರ್ಮದವ್ರು ಮಾತ್ರ ಮಾಡಬೇಕಾ? ಕೃತಜ್ಞತೆ ಅದು ಮನುಷ್ಯನ ಎಲ್ಲ ರಕ್ತಕಣವಾದ ಭಾವನೆ. ಸೊ ಈ ನಿಟ್ಟಿನಲ್ಲಿ ಅದರ ಸೂಕ್ಷ್ಮ ಅರ್ಥವನ್ನು ತಿಳಿಸದೇ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದಾವೆ. ಇನ್ನೊಂದು ಧರ್ಮವನ್ನು ಬೈಯೋದೇ ಧರ್ಮದ ಆಚರಣೆ ಅಲ್ಲ. ಯಾವ ಧರ್ಮದಲ್ಲೂ ಈ ಧರ್ಮನ ಬೈದು ನಮ್ಮ ಧರ್ಮ ಉದ್ಧಾರ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಕೆಲವು ಧರ್ಮಗಳ ವಿಕೃತ ಆಚರಣೆಗಳು ವಿರೋಧಿಸಬೇಕಾಗುತ್ತೆ. ಆ ಕಾರಣಕ್ಕೆ ಕೆಲವೊಬ್ಬರು ಅದನ್ನ ತುಂಬ ವಿರೋಧ ಮಾಡಿಬಿಡ್ತಾರೆ. ಬಟ್ ನೋಡಿ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ವಿಜ್ಞಾನದ ಒಂಚೂರು ಓದಿದ್ದೀನಿ ಮಾತ್ರ ನಾನು ಆ ಶಕ್ತಿಯನ್ನು ಎದುರು ಹಾಕೊಳ್ಳೋಕ್ಕಾಗಲ್ಲ. ಇಲ್ಲ, ಅದಾಗ್ಬಿಟ್ರೆ ಅದು ಅಹಂ ಅಂತ ಆಗುತ್ತೆ. ಏನೋ ಒಂದಿದೆ ಸರ್ ಶಕ್ತಿ, ಸೈನ್ಸ್ಗೆ ಮೀರಿದ್ದು, ಮೆಡಿಕಲ್ಗೆ ಮೀರಿದ್ದೇ ಒಂದು ಮಿರಾಕಲ್ ಇದೆ. ಸತ್ಯ. ಅದೇ ಧರ್ಮ, ಅದೇ ಪ್ರಕೃತಿ. ನಿಮ್ಮಿಂದ ಆಗದೆ ಇದ್ದಾಗ ಡಾಕ್ಟರ್ ಏನು ಹೇಳ್ತಾರೆ ಕಡೆ ಡೈಲಾಗು, ನಮ್ಮಿಂದ ಆಗೋದೆಲ್ಲ ಮಾಡಿದ್ವಿ ಅಂದರೆ ಆಗದೆ ಇದ್ದುದೇನೋ ಇರಬೇಕಲ್ಲ. ಮತ್ತು ಅಂಥ ಪವಾಡಗಳು ನೀವು ನೋಡಿದ್ದೀರ ಕೂಡ. ಒಂದು ಸತ್ತ ಬಿಡ, ಒಂದು ಕರ್ಕೊಂಡು ಹೋಗಿ ಅವ್ನು ಮನೆಗೆ ಹೋಗಿ ಬದುಕಿರ್ತಾನೆ. ಇಲ್ಲ, ಕೋವಿಡಲ್ಲಿ ಸರ್ ನಾನು ಮನೆಗೆ ಹೋದಾಗ ಪೇಷಂಟ್ಸ್ಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದ ಹೆಚ್ಚಾಗಿ ಕುತ್ಕೊಂಡು ಅವ್ರನ್ನ ಕೈ ಹಿಡಿದು ಮಾತಾಡಿಸಿದ್ದಕ್ಕೆ ಎಷ್ಟೋ ಜನ ವಾಸಿ ಆಗಿದ್ದಾರೆ. ನಾನು ಮಾಸ್ಕು ಹಾಕಿರಲಿಲ್ಲ. ಏನು ಖುಷಿ ಜನಕ್ಕೆ ಅಂದರೆ ಆ ಫೀಲಿಂಗ್, ಇದು ಇದೆಯಲ್ಲ ಮೆಂಟಲ್ ಪೀಸ್ ಅವ್ರಿಗೆ. ಏನೂ ಆಗಲ್ಲ ರೀ, ನಾನು ಇದೀನಿ, ತಲೆ ಕಟ್ಸ್ಕೊಬಿಡಿ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಇದೆ, ಎಲ್ಲ ಇದೆ, ಆರಾಮಾಗಿರಿ ಕಕ್ಕೋಗಿ. ಈ ಥರದ್ದನ್ನೇ ತುಂಬ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಇದರಿಂದನೇ ಜಾಸ್ತಿ ವಾಸಿ ಆಗಿರೋಂಥದ್ದು. ಡಾಕ್ಟ್ರಿಂದ ಭಯ, ಫಿಯರ್, ಇದು ಟ್ಯಾಬ್ಲೆಟ್ ತೊಗೋಬೇಕು, ಇದು ಅಕಸ್ಮಾತ್ ಹಿಂಗಾದ್ರೆ ಹಂಗಾಗತ್ತೆ ಅಂತ ಈ ಭಯ ಪಡಿಸೋದು ಇದೆಯಲ್ಲ, ನಮ್ಮ ಮೆಡಿಕಲಲ್ಲಿ ಹಾಗೇನೆ ದುರಂತ. ಅದು
ತುಂಬ ಭಯಪಡಿಸ್ಬಿಡ್ತಾರೆ. ಈಗೇನೋ ಪಾಪ ನಂಬಿ ಬಂದು ಏನೋ ಹೇಳಿರ್ತಾರೆ, ಎಲ್ಲ ಟೆಸ್ಟ್ ಮಾಡಬೇಕು, ಬಾಡಿ ಸ್ಕ್ಯಾನ್ ಮಾಡಬೇಕು, ECG ಮಾಡಬೇಕು. ನೆಸೆಸಿಟಿ ಇದ್ದಾಗ ಹೇಳಿದರೆ ತೊಂದರೆ ಇಲ್ಲ, ಅವಶ್ಯಕತೆ ಇರುವಾಗ. ಅವಶ್ಯಕತೆ ಇಲ್ಲದೆ ಇರುವಾಗ ನಾನೇನೋ ಒಂದು ಹಾಸ್ಪಿಟಲ್ ಕಟ್ಟಿದ್ದೀನಿ ಕೋಟಿ ಅನ್ನೋದಕ್ಕೆ ಬಂದಿದ್ದ ಪೇಷಂಟ್ಸ್ಗೆ 5-10 ಸಾವಿರ ಸುಲಿದ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ಪಾಪದ ಕೊಡ ತುಂಬದ ಹೆಂಗ್ ಒಂದ್ಸಲಿ ಬೀಳ್ತಾರೆ ಅವರು ಅಂದರೆ ಅದು ಒಂದು ಜನ್ಮಕ್ಕೆ ಹಂಚಲ್ಪಡೋಲ್ಲ, 10 ಜನ್ಮಕ್ಕೆ ಹಂಚಲ್ಪಡುತ್ತೆ. ಸೊ ನೀವು ಹೇಳ್ದಂಗೆ ಈಗ ನಾನು ಮಾಡ್ತಿರೋದು ಅದೇ ಕೆಲಸ. ಧೈರ್ಯವಾಗಿ 1-2 ಮಾತು ಹೇಳಿದ್ರೆ ಅದೇ ಔಷಧಿ ಅದು. ತುಂಬ ಸರ್ ದೊಡ್ಡದು ಸರ್ ಈಗ ಮಾತಾಡೋರೇ ಸಿಗಲ್ಲ, ನಿಮಗೆ ದುಡ್ಡು ಕೊಟ್ಟರು ಮಾತಾಡೋಕೆ ಸಿಗಲ್ಲ ಯಾರೂ, ಮತ್ತು ಅವರು ಮನಸ್ಸಿಗೆ ತಕ್ಕಂತೆ ಮಾತಾಡೋಕೆ ಸಿಗಲ್ಲ. ಅದು ಎಲ್ಲಾದರೂ ಅಂಥದ್ದು ಏನಾದರೂ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಅದೇ ತುಂಬ ಸೇಲ್ ಆಗುತ್ತೆ ನಿಜವಾಗ್ಲೂ. ಆ ಸ್ವಿಗ್ಗಿ ಜೊಮೆಟೊದಲ್ಲಿ ಎಲ್ಲೂ ಸಿಗಲ್ಲ. ಅದು ಸಿಗೋದಿದ್ರು ಭಾವನಾತ್ಮಕವಾಗಿ ಅವರ ಮನಸ್ಥಿತಿಗೆ ಅನುಗುಣವಾಗಿ, ಅವರ ಪರಿಸ್ಥಿತಿಗೆ ಅನುಗುಣವಾಗಿ, ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ಮಾತಾಡಬೇಕಾಗಿರೋಂಥದ್ದು. ಮಾತಾಡೋದಕ್ಕೆ ಎಲ್ರಿಗೂ ಬರಲ್ಲ ಸರ್. ಎಲ್ಲರ ಮುಂದೆ ಎಲ್ಲ ಮನೆ ಬಿಚ್ಚಿ ಎಲ್ಲ ಹೇಳೋಕ್ಕೂ ಆಗೋದಿಲ್ಲ. ಅದು ಸತ್ಯ. ಅಂಥ ಕ್ಲಿಷ್ಟಕರವಾಗಿರೋಂಥದ್ದು. ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿರುತ್ತೆ. ಒಬ್ಬ ರೋಗಿಯ ಮುಖಚಹರೆ ಮತ್ತು ರೋಗಿಯ ಹೆಸರು, ಏಜು, ಅಡ್ರೆಸ್ಸನ್ನು ಕೊಡಲೇಬಾರ್ದು, ಅಪರಾಧ ಅದು. ರೋಗಿ ಮಾಹಿತಿನ ಕೊಡಂಗಿಲ್ಲ. ಕೌನ್ಸಿಲಿಂಗಲ್ಲೂ ಹಾಗೆ ಅವರ ಐಡೆಂಟಿಟಿನ ರಿವೀಲ್ ಮಾಡಂಗಿಲ್ಲ ಕಾನೂನು ಪ್ರಕಾರ. ಅವ್ರಿಗೆ ಸೇಮ್ ಆಗುತ್ತೆ, ಅಥವಾ ಸಮಾಜದಲ್ಲಿ ಅವ್ರು ನೋಡೋ ದೃಷ್ಟಿಗೆ ಬೇರೆ ಆಗುತ್ತೆ. ತುಂಬ ಜನ ಬರ್ತಾರೆ ನಮ್ಮ ಹತ್ರ, ಭಾಳ ಯಂಗ್ಸ್ಟರ್ಸ್ ಎಲ್ಲ ಬರ್ತಾರೆ, 25-30 ವರ್ಷ ಆಗಿರುತ್ತೆ. ಅವ್ರು 4 ಜನ ಜೊತೆ ಸಂಪರ್ಕ ಇರುತ್ತೆ. ಅವ್ರು ಬಂದು ಟೆಸ್ಟ್ ಮಾಡಿಸ್ತಾರೆ, HIV ಇದೆಯಾ ಸರ್ ನನಗೆ, ನಾನು ಸಣ್ಣ ಆಗ್ತಾ ಇದ್ದೀನಿ ಅಂತ ಮಾಡಿಸಿದ್ರು. 4 ಜನ ಸಂಪರ್ಕದಲ್ಲಿ ಇದ್ರು, ಟೆಸ್ಟ್ ಮಾಡಿಸಿದಾಗಲ ನೆಗೆಟಿವ್ ಇದ್ರೂ ಸ್ಟಿಲ್ ಡೌಟೇ ಅವ್ರಿಗೆ, ಏನೋ ಆಗ್ಬಿಟ್ಟಿದೆ ಸರ್. ಈ ತಪ್ಪು ಮಾಡಿರ್ತಾರೆ ಅವ್ರಿಗೆ. ಅದರಿಂದ ಇಲ್ಲ ನಿಮ್ಗೆ ಏನೂ ಇಲ್ಲ ಅಂದ್ರೂ ಅವರು ಒಪ್ಪೋದಕ್ಕೆ ರೆಡಿ ಇಲ್ಲ ಇದೆ ಸರ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಇದು ಈ ಲ್ಯಾಬು ಆ ಲ್ಯಾಬು 4 ಲ್ಯಾಬ್ ಮಾಡಿಸಿದ್ದಾರೆ ಟೆಸ್ಟನ್ನು. ಅಂದರೆ ಈ ಮಾನಸಿಕ ತೊಳಲಾಟ ಇದೆಯಲ್ಲ, ಅದು ಸೈಂಟಿಫಿಕಲಿ ಮೆಡಿಕಲಿ ಡಾಕ್ಟರ್ಸ್ಗೂ ಕೆಲವು ಸರಿ ಅದನ್ನ ಏನೂ ಮಾಡೋಕ್ಕೆ ಆಗೋದಿಲ್ಲ. ನಾವೇನು ಹೇಳ್ತೇವೆ ಎಲ್ಲ ನಾರ್ಮಲ್ ಆಗಿದ್ದಾರೆ ಹೋಗ್ರಿ ಅಂತ. ಆದರೆ ಅವರಿಗೆ ನಾವು ಕನ್ವಿನ್ಸ್ ಮಾಡ್ಬೇಕಲ್ಲ. ಡಾಕ್ಟ್ರ್ ಆದವನು ಬರೀ ಮೆಡಿಸಿನ್ಸ್ ಬರೋದು, ಟೆಸ್ಟ್ ಬರೆಯೋದು, ಆಯಿತು ಹೋಗಿ ಪೇ ಮಾಡಿ ಅಂತಲ್ಲ. ಫಸ್ಟು ಸರ್ವಿಸ್ ಫಸ್ಟು, ಪೇಮೆಂಟ್ ನೆಕ್ಸ್ಟು ಅನ್ನೋಂಥ ಮನಸ್ಥಿತಿ. ದುಡ್ಡಿಗಿಂತ ಹೆಚ್ಚಾಗಿ ರೋಗಿಗೆ ಅವನ ಪರಿಸ್ಥಿತಿ ಇದೆಯಲ್ಲ, ಅವ್ನಿಗೆ ಏನಾಗ್ತಾ ಇದೆ ಕೇಳಿಸ್ಕೊಳ್ಳೋದಿದೆಯಲ್ಲ, 5 ನಿಮಿಷ ಕೇಳಿಸಿ ಮುಟ್ಟಿ ಮಾತಾಡೋದೇನೆ ಫಸ್ಟ್ ಟ್ರೀಟ್ಮೆಂಟು. ನಾವು ಬಂದ ತಕ್ಷಣ ಹಿಂಗೆ ಕೂತ್ಕೊಳ್ಳಿ, ಏನು ಹೆಸರು ಅಂತ ಹಿಂಗೆ ಬರೆದು ಇದು ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೊರಟ್ಬಿಟ್ರೆ ಆ ಪೇಷಂಟ್ಗೆ ಏನು ಮಾಡಲೇ ಇಲ್ಲ ಡಾಕ್ಟ್ರು ಬರೆದು ಕೊಟ್ಟ ಅಂತ. ಈ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲೇ ಅಷ್ಟೇ. ಪೇಷಂಟ್ ಅಲ್ಲಿ ಕೂತಿದ್ದ, ನಾವು ಇಲ್ಲಿ ಕೂತಿರ್ತೀವಿ, ಸಿಸ್ಟರ್ BP ಶುಗರು ನಾರ್ಮಲ್ಲ, ಓಕೆ ಎಲ್ಲ ಟೆಸ್ಟ್ ಮಾಡ್ಕೊಂಬರಪ್ಪ ಅಂದ ತಕ್ಷಣ ಪೇಷಂಟ್ಸ್ಗೆ ಸಮಾಧಾನ ಆಗಲ್ಲ. ನೀನೇನು ಕೆಲಸ ಮಾಡ್ತೀಯ, ಏನು ತೊಂದರೆ ಆಗ್ತದೆ, ಎಲ್ಲಿ ನೋವಿದೆ, ಈಗ ಇದು ಇದೆಯಲ್ಲ ಹಿಸ್ಟ್ರಿ, ಕ್ಲಿನಿಕಲ್ ಹಿಸ್ಟ್ರಿ ಚೂರು ಕೇಳ್ಬೇಕದ ತೆರ್ಕೊಳ್ತಾರೆ ನಿಮಗೆ. ಅವಾಗ ಹೇಳ್ತಾರೆ ನಿಜವಾದ ಟ್ರೀಟ್ಮೆಂಟ್ ಗೊತ್ತಾಗೋದೆ, ಡಯಾಗ್ನೋಸ್ ಗೊತ್ತಾಗೋದೆ ಅವಾಗಲೇ. ಹಿಂಗೆ ಕುತ್ಕೊಂಡು ನಾವು ಬರೆದ್ರೆ ಪೇಷಂಟ್ಸ್ಗೆಲ್ಲ ಸಮಾಧಾನ ಆಗಲ್ಲ. ಇವ್ನಿಗೆ ಯಾಕೆ ದುಡ್ಡು ಕೊಡ್ಬೇಕು, ಈಗ ಕುತ್ಕೊಂಡು ಹಿಂಗೆ ಬರ್ದ 3 ಸಾವಿರ ಟೆಸ್ಟ್ ಬರ್ದ, 2 ಸಾವಿರ ಮೆಡಿಸಿನ್ಸ್ ಬರ್ದ, ಬೈಕೊಂಡು ಶಾಪ್ ಹಾಕೊಂಡು ಹೋಗ್ತಾನೆ. ಅವ್ನಿಗೆ ಖುಷಿ ಆಗಲ್ಲ ಸರ್. ಅವ್ರಿಗೆ ಮಾತ್ರೆಕ್ಕಿಂತ ಹೆಚ್ಚಾಗಿ ನಮ್ಮ ಮಾತು ಮತ್ತು ಅವರ ಟಚ್ಚು ಮತ್ತು ನಿಜವಾಗ್ಲೂ ಅವ್ರಿಗೆ ಏನಾಗಿದೆ, ಯಾಕಾಗಿದೆ, ನಿಮ್ಮ ತಾಯಿ ಭಾವನೆ, ತಾಯಿ ಮಾತು, ಆ ಫೀಲಿಂಗ್ಸನ್ನು ಮಾತ್ರೆ. ಹೌದು ನಿಜವಾದ ಮಾತ್ರೆ ಅದು. ನಾವು ಅಷ್ಟೇ ಈಗ ಕಾರ್ಯಕ್ರಮಕ್ಕೆ ಬಂದರೆ ಮೊದಲು ಅವ್ರಿಗೆ ನೇರವಾಗಿ ಕತೆಗೆ ಬಂದ್ಬಿಡ್ತಾರೆ ಕೆಲವೊಬ್ರು. ಯಾವೂರಯ್ಯ, ಎಷ್ಟು ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು ಊಟ ಮಾಡ್ದ, ಏನು ಓದಿದೀಯಾ, ಎಷ್ಟು ವಯಸ್ಸು, ಕಾರ್ಯಕ್ರಮ ನೋಡ್ತಾ ಇರ್ತೀಯ. ನನಗೆ ಅವ್ನು ತೆರ್ಕೊಳ್ಬೇಕು. ಹೇಳಯ್ಯ ಏನಾಯ್ತೀಯ, ಅಳೋಕೆ ಶುರು ಮಾಡ್ಬಿಡ್ತಾರೆ ಅವನು. ಇಲ್ಲ ಅದೇ ಆಗಿರೋದು ಈಗ ಭಾಳ ಜನದ್ದು ಡಾಕ್ಟರ್ಸದ್ದು. ಈಗ ಕಾರ್ಪೊರೇಟ್ ಹಾಸ್ಪಿಟ್ಲು ಬಿಸ್ನೆಸ್ ಆದಮೇಲೆ ಯಾರಿಗೂ ಟೈಮೇ ಇಲ್ಲ, ಪೇಷನ್ಸ್ ಇಲ್ಲ, ಕೇಳಿಸ್ಕೊಳ್ಳಲ್ಲ. ಪೇಷಂಟ್ಗೂ ಡಾಕ್ಟ್ರಿಗೆ ಸಂಬಂಧ ಯಾಕೆ ತಿಕ್ಕಾಟ ಗಲಾಟೆ ಯಾಕೆ ಆಗ್ತಾ ಇರೋದಂದರೆ ಡಾಕ್ಟ್ರು ಎಕ್ಸ್ಪ್ಲೇನೇ ಮಾಡಲ್ಲ ಅವ್ರಿಗೆ, ಏನಾಗಿದೆ ಏನು ಕತೆ ಮಾತಾಡಬೇಕಾದದ್ದು ಕರ್ತವ್ಯ ಅಲ್ವಾ. ಹೌದು, ಅವ್ರದ್ದೇ ಭಾಷೆಯಲ್ಲಿ ಇಳಿದು ಹಿಂಗಾಗಿದೆ ಕಣಯ್ಯ, ಹಿಂಗೆ ಮಾಡ್ಕೊಂಡಿದ್ಯಾ, ಇನ್ನು ಮುಂದಾದರೂ ಒಂಚೂರು ನೀವು ಕಾಳಜಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅದೇ ದೊಡ್ಡ ಔಷಧಿ. ಯಾಕಂದರೆ ಸರಿ ಹೋಗುದು ಕಣಯ್ಯ, ಏನು ಮಾಡ್ಬೇಡ, ಇನ್ನು ಮುಂದಾದರೂ ಒಂಚೂರು ನೆಟ್ಟಿಗಿರು. ಮನೇಲಿ ಯಾರೊಬ್ರು ಹೇಳ್ತಾರಲ್ಲ, ಹಂಗೆ ಹೇಳೋರೊಬ್ರು ಡಾಕ್ಟರ್ ಆಗ್ಬಿಟ್ರೆ ಅವ್ರು ಅಂದ್ಕೊಳ್ಳೋದು ಇಲ್ಲ. ಅವಾಗ ಮೊದಲು ಫ್ಯಾಮಿಲಿ ಡಾಕ್ಟರ್ ಕಾನ್ಸೆಪ್ಟ್ ಇತ್ತು. ಫ್ಯಾಮಿಲಿ ಡಾಕ್ಟರ್ ಇಲ್ಲ, ಕಿವಿಗೊಬ್ರು, ಕಣ್ಣಿಗೊಬ್ರು, ಮೂಗಿಗೊಬ್ರು, ಕಾಲಿಗೊಬ್ರು, ಈ ಥರದ್ದು ಆದಾಗ ಸ್ಪೆಷಲಿಸ್ಟ್ ಆದಾಗ ಆ ಭಾವನಾತ್ಮಕ ಸಂಬಂಧ ಹೊರಟೋಗುತ್ತೆ. ಜಸ್ಟ್ ಈಗ ಎಲ್ಲದಕ್ಕೂ ಫೋಲ್ ಬಾಡಿಗೆ ಒಬ್ಬ ಡಾಕ್ಟರ್ ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಅಂತ ಎಲ್ಲ ಕಾಯಿಲೆಗಳಿಗೂ ನೋಡ್ತಾ ಇದ್ರು. ಈಗ ಸೆಗ್ರಿಗೇಟ್ ಆಗಿ ಏನಾಗಿದೆ ಅಂದರೆ ಆವಾಗ ಅಷ್ಟು ಕಮ್ಯುನಿಕೇಶನ್ ಇರಲ್ಲ, ಯಾರೂ ಇಲ್ಲ. ಇವಾಗೆಲ್ಲ ಡಾಕ್ಟರ್ಸ್ ಭಾಳ ಕಷ್ಟ ಇದೆ, ಅಷ್ಟು ಈಸಿಯಾಗಿಲ್ಲ. ಅಂದರೆ
ಅವನು 1.5 ಕೋಟಿ 2 ಕೋಟಿ ಖರ್ಚು ಬಂದು ಸ್ಟ್ರೆಸ್ಸಲ್ಲಿ ಬಂದಿರ್ತಾನೆ. ಡಾಕ್ಟರ್ ಆಗೋದಕ್ಕೆ 1.5 ಕೋಟಿ, ಹಾಸ್ಪಿಟಲ್ ಕಟ್ಟೋದಕ್ಕೆ 1.5 ಕೋಟಿ, 3 ಕೋಟಿ ಸಾಲ, EMI ಪ್ರತಿ ತಿಂಗಳು ಒಂದು 4-5 ಲಕ್ಷ ಇರುತ್ತೆ. ಈ ಟೆನ್ಷನಲ್ಲಿ, ಬರ್ಡನಲ್ಲಿ, ಆಮೇಲೆ ನಿಜವಾಗ್ಲೂ ಸೇವಾ ಮನೋಭಾವ ಇರೋನು ಮಾತ್ರ ಡಾಕ್ಟರ್ ಆಗ್ಬೇಕು ಸರ್. ನಿಜವಾಗ್ಲೂ ಬಿಸ್ನೆಸ್ ಮಾಡೋನು, ಬಿಸ್ನೆಸ್ ಓರಿಯೆಂಟೆಡ್ ಆಗಿಬಿಟ್ರೆ ಪೇಷಂಟ್ಗೂ ಒಳ್ಳೇದಾಗಲ್ಲ, ಸಮಾಜಕ್ಕೆ ಏನು ಕೊಡುಗೆ ಅಂತ. ಅವನು ನರಳಿ EMI ಅದು ಇದು ಅಂತ ಹೆಂಡತಿ ಮಕ್ಕಳನ್ನೆಲ್ಲ ನಲಿಸ್ಬಿಡ್ತಾನೆ. ಹೌದು, ಭಾಳ ಕಷ್ಟ ಇದೆ ಸರ್. ಭಾಳ ಜನ ಡಾಕ್ಟರ್ಸ್ ತೊಂದರೆ ಇದೆ. ಅವರೆಲ್ಲ ಪೇಮೆಂಟ್ ಕೊಟ್ಟು ಬಂದಮೇಲೆ ಅವ್ರು ಸರ್ವಿಸ್ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಅದನ್ನಾದ್ರು ಹೇಳಿ. ಸೇವಾ ಮನೋಭಾವ ಎಲ್ಲಿಂದ ಬರುತ್ತೆ? ಅವ್ನು 3 ಕೋಟಿ ಹಾಕಿದ್ಮೇಲೆ ಅವ್ನು ಕಟ್ಟದೆ ಸರ್ಕಾರ ಅವನಿಗೇನು ಫ್ರೀ ಆಫ್ ಕಾಸ್ಟಲ್ಲಿ ತಾಳಪ್ಪ ಅಂತ ಕೊಡುತ್ತಾ? ಸೈಟ್ ಕೊಡಲ್ಲ, ನೀರು ಕೊಡಲ್ಲ, ಏನು ಕೊಡಲ್ಲ. ಡಾಕ್ಟರ್ಸೂ ಹಾಗೆ ಅಂದ್ಕೊಂಡ್ಬಿಡ್ತಾರೆ, ದೆವ್ವ ಅಂತಾರೆ, ಏನೇನೋ ಮಾತಾಡ್ತಾರೆ, ಒಳ್ಳೇದು ಮಾಡಿದ್ರೆ ಅಂತಾರೆ. ಹಾಗಾಗಿ ಎಲ್ರಿಗೂ ಕಷ್ಟ ಇದೆ. ಇದು ಎಲ್ಲದಕ್ಕೂ ಕಾರಣ ನಾವೇ ಕಾರಣ. ನಾವು ಇಡೀ ಸಮಾಜನ ಉದ್ಧಾರ ಮಾಡೋದಕ್ಕಿಂತ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮನ್ನು ನಾವು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡೋದಕ್ಕೆ ಈ ಮನಸ್ಥಿತಿ ಬೆಳೆದ್ರೆ ಮಾತ್ರ ಬದಲಾವಣೆ.